ಬಹುಶಃ ನನ್ನ ನೆನಪಿನ ಮೇರೆಗೆ 1974 ಅಥವಾ 76 ಅಮೇರಿಕಾದ ಪೆನ್ಸಿಲ್ವೇನಿಯಾದಲ್ಲಿ ಒಬ್ಬ ನೀಗ್ರೋ, ಅವನ ಹೆಸರು ಮರ್ತಿದ್ದೀನಿ, ಒಬ್ಬ ನೀಗ್ರೋ ಸಾವಿರಾರು ಮರಗಳನ್ನು ಬೆಳೆಸಿ ದುಡಿಮೆ. ಅಮೇರಿಕ ಬೃಹತ್ ರಾಷ್ಟ್ರ ಇಸ್ರೇಲ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದೆ. ಯುದ್ಧದ ವಾಹನಗಳು ಆ ದಾರಿಯಲ್ಲಿ ಹೋಗ್ಬೇಕಾಗಿತ್ತು. ಯುದ್ಧೋಪಕರಣಗಳನ್ನು ಸಾಗಿಸುವಂತಹ ವಾಹನಗಳು ಆ ದಾರಿಯಲ್ಲಿ ಹೋಗಬೇಕಾದ್ದರಿಂದ ಆ ಇಡೀ ಕಾಡನ್ನು ರಸ್ತೆಯನ್ನಾಗಿ ಮಾರ್ಪಡಿಸ್ಬೇಕು. ಎದುರಿಗೆ ಬರುತ್ತಾ ಇದ್ದಂತಹ ಬುಲ್ಡೋಜರ್ಗೆ ಎದೆಯೊಡ್ಡಿ ಆ ನೀಗ್ರೋ ನಿಂತ್ಕೊಳ್ತಾರೆ. ಏಕ ವ್ಯಕ್ತಿಯಾಗಿ ಅಂತಹ ಒಂದು ರಾಷ್ಟ್ರದ ವಿರುದ್ಧ ಹೋರಾಟ ಮಾಡಿ ಕೊನೆಗೂ ಆ ಯುದ್ಧೋಪಕರಣಗಳನ್ನು ಸಾಗಿಸುವ ರಸ್ತೆಯ ಮಾರ್ಗವನ್ನು ಬದಲಾಯಿಸ್ತಾರೆ. ಕಾಡು ಉಳಿಸೋದು. ನಾಳಿನ ದಿನಗಳಲ್ಲಿ ಈ ರಸ್ತೆನೂ ಏನೋ ಒಂದು ಬಾಗೇಪಲ್ಲಿ ಟು ಏನೋ ಎಂಥದ್ದು ತಮಿಳ್ನಾಡಲ್ಲಿ ಬಾಗಲಕೋಟ್ ಕೋಟೆ ದಿಂಡಿಗಲ್ 6 ಲೈನ್ಸ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಅದೇನಾದರೂ ಅನುಷ್ಠಾನಕ್ಕೆ ಬಂದರೆ ಜೀವೇಶ್ವರ ವನ ಒಂದು ನೆನಪಾಗಿ ಉಳ್ಕೊಂತಿದೆ. ಏನು ಪುರುಷನೇ, ನಾನು ಡಿಸ್ಕರೇಜ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಾಕೆಂದರೆ ಇವತ್ತು ನಾವು ಬದುಕ್ತಾ ಇರೋದು ಇಂತಹ ತಲ್ಲಣಗಳ ಮಧ್ಯೆ ಬದುಕ್ತಾ ಇದ್ದೀವಿ, ಇಂತಹ ಆತಂಕಗಳ ಮಧ್ಯೆ ಬದುಕ್ತಾ ಇದ್ದೀವಿ. ರಾಜಕಾರಣ, ಸಂಸ್ಕೃತಿ, ಸಮಾಜ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇದೆ. ಇವತ್ತು ಯಾವ ಗಾಂಧಿ ಪ್ರಜಾಪ್ರಭುತ್ವಕ್ಕೋಸ್ಕರ ಇಡೀ ಸೂರ್ಯ ಮುಳುಗುವ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಅಂತಹ ಗಾಂಧಿ ಇವತ್ತು ಕಣ್ಮರೆ ಆಗ್ತಾ ಇದ್ದಾರೆ. ಗಾಂಧಿಯ ಹೆಸರೇ ಕಣ್ಮರೆ ಆಗ್ತಾ ಇದೆ ಇವತ್ತು. ಹಾಗಿರುವಾಗ ಇಡೀ ನಾಡಿನ ಸಂಸ್ಕೃತಿ, ಭಾರತದ ಸಂಸ್ಕೃತಿ ಬಹುಮುಖಿ ಸಂಸ್ಕೃತಿ ಆಗಿರುವಂಥದ್ದು, ಬಹುತ್ವದ ಸಂಸ್ಕೃತಿ ಆಗಿರುವಂಥದ್ದು ನಾವೆಲ್ಲ ಕಂಡಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸರಳ ರೇಖೆಯಲ್ಲಿ ಹೋಗ್ತಾ ಇದೆ. ಒಂದೇ ಸಂಸ್ಕೃತಿ ಈಗ ನಮ್ಮ ದೇಶದಲ್ಲಿರೋದು, ಬಹುಸಂಸ್ಕೃತಿ ಇಲ್ಲವೇ ಇಲ್ಲ. ಇಂತಹ ತಲ್ಲಣಗಳ ಮಧ್ಯೆ ಬದುಕ್ತಾ ಇದ್ದೀವಿ ನಾವು. ನಮ್ಮ ಜನಪದ ಕಲಾವಿದರುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಅಲೆಮಾರಿ ಕಲಾವಿದರುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಶಿಸಿ ಹೋಗ್ತಾ ಇರುವಂತಹ, ದಾಳಿಗೆ ಈಡಾಗ್ತಾ ಇರುವಂತಹ ನಮ್ಮ ವೈಯಕ್ತಿಕ ಬದುಕು, ಕೌಟುಂಬಿಕ ಬದುಕುಗಳೇನಿವೆ ಅವುಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಕವಿಯಾದವನು ಸಾಮಾಜಿಕ ಜವಾಬ್ದಾರಿ ಇರಬೇಕು ಅನ್ನೋದು ಇವತ್ತು ಕ್ಲೀಶೆ ಆಗಿದೆ. ನೀವು ಪ್ಯಾರಡೈಸ್ ಲಾಸ್ಟ್ ಬಗ್ಗೆ ಹೇಳಿದ್ರಿ, ನನ್ನ ಅತ್ಯಂತ ಪ್ರಿಯವಾದ ಕಾವ್ಯ ಅದು. ನಾನು 1976ರಲ್ಲಿ ಸೇಟನ್ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ಸೇಟನ್ನೇ ಬಾನಬಂಡಾಯಗಾರ ಸೇಟನ್ ಅಂತ ಹೇಳಿ ಒಂದು ದೊಡ್ಡ ಲೇಖನವನ್ನು ಬರೆದಿದ್ದೆ. ಇವತ್ತು ಆ ಪ್ಯಾರಡೈಸ್ ಲಾಸ್ಟನ್ನು ಮೀರಿಸುವಂತಹ ಒಂದು ಮಹಾಕಾವ್ಯಗಳು ನಮ್ಮ ಕನ್ನಡ ನಾಡಿನಲ್ಲಿವೆ. ನೀವು ಸಂಶಿ ಭೂಷಣೂರು ಭಟ್ಟ ಮಠ ಅವರ ಭವ್ಯ ಮಾನವ ಹೇಳಿದ್ರಿ. ನಮ್ಮ ಮಲೆಮಹದೇಶ್ವರ ಮಹಾಕಾವ್ಯಕ್ಕೆ ಬನ್ನಿ, ವಂಟೇಸ್ವಾಮಿ ಕಾವ್ಯಕ್ಕೆ ಬನ್ನಿ, ಲಕ್ಷಾಂತರ ಸಾಲುಗಳು ಕೇವಲ ನೆನಪಿನ ಆಧಾರದ ಮೇಲೆ. ಯಾವ ಎಲ್ಲಿಗೆ ಬಳಪ ಹಿಡಿದವರೇ ಅಲ್ಲ ಅವರು. ಹಿಡಿದೇನೆ ಅವರು ಅದು ಮಡಿಕೊಳ್ಳಿ, ಸ್ವಲ್ಪ ಹಾಕೊಡಿ, ಬಿಸ್ಕೆಟ್ ಅದೆಲ್ಲ. ಇವತ್ತು ಏನಾಗ್ತಾ ಇದೆ ಈ ದಿಕ್ಕಿನಲ್ಲಿ? ಮೇಜರ್ ಪೊಯೆಟ್, ನನ್ನ ನಡುವಿನ ಮೇಜರ್ ಪೊಯೆಟ್, ನಮ್ಮ ಮೇಜರ್ ಪೊಯೆಟ್ ಮತ್ತು ಸೋಷಿಯಲ್ ಹೀರೋ. ಆದರೆ ಇವತ್ತು ಯಾರು ಮಾತಾಡ್ತಾ ಇದ್ದಾರೆ? ಎಲ್ಲಿ ಪ್ರಸ್ತುತವಾಗಿದ್ದಾರೆ ಇವರು? ಇವತ್ತು ಬಂದಿದ್ದೀವಿ, ನೆನೆಸ್ಕೊಳ್ತೀವಿ. ಏನೋ ಬೋಳಿ, ನನ್ನ ಗೆಳೆಯ, ನನ್ನ ಹಳೆ ಗೆಳೆಯ ಬೋಳಿ ತುಂಬ ಚೆನ್ನಾಗಿ ನಾನೇ ನೋಡಿದ್ದೀನಿ. ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿದ್ದಾರೆ. ಒಂದೇ ಅಲ್ಲ, ಸುಮಾರು 12 ವನಗಳನ್ನು ಸೃಷ್ಟಿ ಮಾಡಿದ್ದಾರೆ. ಜೀವಿತ ಈಶ್ವರ ವನ ಒಂದೇ ಅಲ್ಲ,
12 ವನಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಹೋಗಿದ್ದೀವಿ, ಮೊನ್ನೆನೂ ಯಾರೋ ನನ್ನ ಗೆಳೆಯ ಬಂದ ಒಬ್ಬ ಡಾಕ್ಯುಮೆಂಟ್ರಿ ಬೇಕಾದ್ರೆ, ಪುಟ್ಟಸ್ವಾಮಿ ಹೋಗು, ಪುಟ್ಟಸ್ವಾಮಿ ವನಕ್ಕೆ ಹೋಗಿ ಅದೊಂದು ಡಾಕ್ಯುಮೆಂಟ್ರಿ ಮಾಡ್ಕೊಂಬ ಅಂತ ಹೇಳಿ ಕಳಿಸಿದ್ದಾರೆ. ಹೀಗೆ ಇವತ್ತು ನಾವು ಕೂರ್ಸಿ ಇಲ್ಲಿ ಮಾತಾಡ್ತೀವಿ, ತಿರುಗಿ ನಾಳೆ ಬೆಳಗ್ಗೆ ಅವ್ರ ಮತ್ತೆ ಅವ್ರ ಪಾಡು ಅವ್ರಿಗೂ, ನಮ್ಮ ಪಾಡು ನಮ್ಮದು. ವರ್ತಮಾನ ಅನ್ನುವಂಥದ್ದು ಇವತ್ತು ನಮಗೆ ಅತ್ಯಂತ ದಾರುಣತೆಯನ್ನು ಸೃಷ್ಟಿಸುವಂತಹ ಪ್ರಸಂಗಗಳು ನಡೀತಾ ಇದೆ. ನಾನು ಯಾವ ಪಕ್ಷದ ಬಗ್ಗೆ ಆಗಲಿ ಅಥವಾ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ವರ್ತಮಾನದಲ್ಲಿ ನಡೀತಾ ಇರುವಂತಹ ದಿನನಿತ್ಯದ ವಿದ್ಯಮಾನಗಳೇನಿವೆ ಆ ವಿದ್ಯಮಾನಗಳನ್ನು ನಾವು ಗಮನಿಸ್ತಾ ಇದ್ದರೆ ಆಗ ನಮಗೆ ಆತಂಕಗಳು ಶುರುವಾಗ್ತವೆ. ಮುಂದಿನ ಭವಿಷ್ಯ ಅನ್ನುವಂಥದ್ದು ಎಲ್ಲಿದೆ, ನಮಗೆ ಹೇಗಿದೆ ಅನ್ನೋ ಆತಂಕಗಳು ಶುರುವಾಗ್ತದೆ. ಆ ಆತಂಕಗಳಿಂದ ನಾವಿವತ್ತು ಮುಕ್ತರಾಗಬೇಕಾಗಿದೆ. ಆ ಮುಕ್ತರಾಗುವಂತಹ ದಿಕ್ಕಿನಲ್ಲಿ ನಾವು ಮುನ್ನಡಿಬೇಕಾದ್ರೆ ಇಂತಹ ಪರಿಸರವಾದಿಗಳು, ಪರಿಸರ ಮತ್ತೆ ರಾಜಶೇಖರ್ ಮಠಪತಿ ತುಂಬ ಚೆನ್ನಾಗಿ ಉದ್ಘಾಟನೆಯಲ್ಲಿ ಎಲ್ಲ ತುಂಬ ಅದ್ಭುತವಾಗಿ ಮಾತನಾಡಿದ್ರು. ಆದರೆ ನನಗೂ ನಮ್ಮ ಭಾರತೀಯ ಭಾಷಾ ತಜ್ಞರುಗಳ ಸಮೀಕ್ಷೆಯ ಪ್ರಕಾರ ಇವತ್ತು ಜಗತ್ತಿನ 72 ದೇಶಗಳಲ್ಲಿ ಇಂಗ್ಲೀಷ್ ಮಾತಾಡೋರೇ ಇಲ್ಲ, ಇಂಗ್ಲೀಷೇ ಇಲ್ಲ ಅಲ್ಲಿ. 72 ದೇಶಗಳಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಏನಿದೆ, ಸ್ಥಳೀಯ ಭಾಷೆ, ಈಗ ನಮ್ಮ ಕನ್ನಡ ಏನಿದೆ ಹಾಗೆ ಲೋಕಲ್ ಲ್ಯಾಂಗ್ವೇಜೇ ಅಲ್ಲಿ ಪ್ರಧಾನವಾದದ್ದು. ಇನ್ನು ಸುಮಾರು 120 ದೇಶಗಳಲ್ಲಿ ಇಂಗ್ಲೀಷ್ ಅನ್ನೋದು ಆನುಷಂಗಿಕ ಭಾಷೆ ಅದು ಪ್ರಧಾನ ಭಾಷೆ ಅಲ್ಲ. ಹಾಗಾಗಿ ನಾವು ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಮಾಜದ ಬಗ್ಗೆ ಇವತ್ತು ಚಿಂತಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳ್ತಾ, ನಮ್ಮ ಗೆಳೆಯ ಈಗಾಗಲೇ 5 ಕವನ ಸಂಕಲನ ಹೊರತಂದು ತುಂಬ ಅದ್ಭುತವಾದಂಥ ಒಂದು ರೂಪಕ ಇದು. ನೊಂದ ಮನವೇ ನಂದನ ಅನ್ನೋದು ಒಂದು ಅದ್ಭುತವಾದ ರೂಪಕ. ನನಗೆ ಈ ಸಂದರ್ಭದಲ್ಲಿ ಒಂದು ನೆನಪಾಗ್ತದೆ. ನಾನು ನಮ್ಮ ಇನ್ನೂ 106 ವರ್ಷಗಳು ಬದುಕಲಿ, ಅದ್ರ ಜೊತೆ ಇರಲಿ, ನಾವು ಅವ್ರ ಜೊತೆ ಇರೋಣ. ಆದರೆ ಕವಿ ಕಾಳಿದಾಸ ಭೋಜರಾಜನ ಆಸ್ಥಾನ ಕವಿ. ಭೋಜರಾಜನಿಗೊಂದು ಆಸೆ, ನಾನು ಸಾಯುವುದರೊಳಗಡೆ ಕಾಳಿದಾಸನ ಬಾಯಲ್ಲೇ ನನ್ನ ಚರಮಗೀತೆ. ಕೊನೆಗೂ ಅದಕ್ಕೇನೋ ಒಂದು ತಂತ್ರ ಮಾಡ್ತಾನೆ. ಕಾಳಿದಾಸ ಒಪ್ಪಲ್ಲ, ಯಾಕೆಂದರೆ ಇಬ್ಬರು ಆತ್ಮೀಯ ಸ್ನೇಹಿತರು. ಅಲ್ಲಿ ರಾಜ ಆಸ್ಥಾನ ಕವಿ ಅನ್ನುವ ಭೇದ ಇರಲಿಲ್ಲ, ಇಬ್ಬರು ಪ್ರಾಣ ಸ್ನೇಹಿತರು. ಕೊನೆಗೆ ಏನೋ ಒಂದು ತಂತ್ರ ಮಾಡಿ ತಾನು ಬದುಕಿದ್ದಾಗಲೇ ಕಾಳಿದಾಸನಿಂದ ತನ್ನ ಚರಮಗೀತೆಯನ್ನು ಕೇಳ್ಕೊಳ್ತಾನೆ ಭೋಜ. ಹಾಗೆಯೇ ನಮ್ಮ ಕವಿ ಮಿತ್ರ ಅವರೂ ಸಹ ಒಂದು ಚರಮಗೀತೆಯನ್ನು ಅವರೇ ಸ್ವತಃ ಬರೆದಿಟ್ಕೊಂಡಿದ್ದಾರೆ. ಆ ಚರಮಗೀತೆಯ 1-2 ಸಾಲುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸುಡುಗಾಡಂತ ನೆಲದಲ್ಲಿ ಜೀವೇಶ್ವರವನ ಕೆತ್ತವನೆ, ಹಾಡು ಬರೆಯುವ ಕವಿ ಭೂಹಳ್ಳಿ ದೇವಗೂ ಉಸಿರನು ಇತ್ತವನು. 60ರಲ್ಲೂ ಅಂದರೆ ಆಗ 60 ವರ್ಷ ಆಗಿದ್ದಾಗ, ಇವ್ರಿಗೆ 63 64 ಇರಬೇಕು, ನನಗಿನ್ನೂ 62, ಇವ್ರಿಗೆ 60, ನನ್ನ ಸೀನಿಯರ್ ಇವರು 63 64 ಇರಬೇಕು. ಇದೆ ಎಲ್ಲರೂ ಸಾಕ್ಷಿ ಇದೆಯಲ್ಲ. 36 ಅಲ್ಲ 26, 60ರಲ್ಲೂ ಮೈ ಬೆವರಿನ ಹೊಳೆ, ಹಗಲಿರುಳೆನ್ನದೆ ಅರಿಸಮನೆ, ಸರಕಾರಿ ಸಂಬಳ ಪಿಂಚಣಿ 10 ಲಕ್ಷವ ಮರದೇವರಿಗೆ ಸುರಿದವು, ಕಾಲೇಜು ಶಿಕ್ಷಕ ಸಿರಿಮುಡಿ ಮೇಲೆ ಹಸಿರು ಕಿರೀಟವ ತೊಡಿಸವನು, ಕಾಲವು ಮೆಚ್ಚುವ ದೇವರಿಚ್ಛಿಸುವ ಮುದದ ಸೇವೆಗೆ ಸವದವನು. ಹೀಗೆ ಅವರ ಚರಮಗೀತೆಯನ್ನು ಬರ್ಕೊಂಡಿದ್ದಾರೆ. ತುಂಬ ಸಂತೋಷ. ಎಲ್ಲ ಕೆಲಸ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.